ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ನೈತಿಕತೆ ಏನಾದರೂ ಇದ್ರೆ ಅವರು ಮುಖ್ಯಮಂತ್ರಿ ಹುದ್ದೆಗೆ ರಾಜೀನಾಮೆ ಕೊಡಬೇಕು ಅಂತ ನಿಖಿಲ್ ಕುಮಾರಸ್ವಾಮಿ ಆಗ್ರಹಿಸಿದ್ದಾರೆ. 89 ಕೋಟಿ ಹಗರಣ ಆಗಿದೆ ಅಂತ ಸಿಎಂ ಅವರೇ ಒಪ್ಪಿಕೊಂಡಿದ್ದಾರೆ. ಇಷ್ಟೆಲ್ಲ ಇದ್ದ ನಂತರ ಅವರು ಮುಖ್ಯಮಂತ್ರಿಯಾಗಿ ಕಂಟಿನ್ಯೂ ಆಗೋದ್ರಲ್ಲಿ ಅರ್ಥ ಇಲ್ಲ, ಅವರು ರಾಜೀನಾಮೆ ಕೊಡಬೇಕು ಅಂತ ನಿಖಿಲ್ ಆಗ್ರಹಿಸಿದ್ದಾರೆ. ಜನಾಂದೋಲನ ಅನ್ನೋ ಹೆಸರಲ್ಲಿ ಹಗರಣಗಳನ್ನು ಮುಚ್ಚಿ ಹಾಕ್ತಾ ಇದ್ದಾರೆ. ಕಾಂಗ್ರೆಸ್ ಜನಾಂದೋಲನದಿಂದ ಜನರಿಗೇನು ಪ್ರಯೋಜನ ಅಂತ ನಿಖಿಲ್ ಕುಮಾರಸ್ವಾಮಿ ಪ್ರಶ್ನಿಸಿದ್ದಾರೆ. ಈ ರಾಜ್ಯದ ಮುಖ್ಯಮಂತ್ರಿಗಳು ಅಹಿಂದ ವರ್ಗ ಹಾಗೂ ಹಿಂದುಳಿದ ವರ್ಗಗಳ ಹೆಸರಿನಲ್ಲಿ ಇವತ್ತು ಅವರ ಒಂದು ಸಹಕಾರದಿಂದ ಈ ರಾಜ್ಯದಲ್ಲಿ ಏನು 136 ಸ್ಥಾನವನ್ನು ಇವತ್ತು ಶಾಸಕ ಮಿತ್ರರನ್ನ ಗೆಲ್ಲಿಸಿದ್ದಾರೆ. ಇಂಥ ಒಂದು ಪರಿಶಿಷ್ಟ ಜಾತಿ, ಇಂಥ ಒಂದು ಪರಿಶಿಷ್ಟ ಪಂಗಡಕ್ಕೆ ಈ ರೀತಿಯಾದಂಥ ಕಾಂಗ್ರೆಸ್ನ ನಡೆಗಳು ನಿಜಕ್ಕೂ ಕೂಡ ಇವತ್ತು ರಾಜ್ಯದ ಜನತೆ ಚೀಮಾರಿ ಆಗ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಒಂದು ಕಡೆ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನೈತಿಕತೆ ಅಂತಕ್ಕಂಥದ್ದು ಏನಾದರೂ ಇದ್ದರೆ ಈ ಕೂಡಲೇ ಮೂಡದಲ್ಲಿ ಆಗಿರ್ತಕ್ಕಂಥ ಒಂದು ಹಗರಣ, ಜೊತೆಯಲ್ಲಿ ಇವತ್ತು ಏನು ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ರೂಪಾಯಿ ಇವತ್ತು ಅಕ್ರಮವಾಗಿ, ಬಹುಶಃ ರಾಜ್ಯದ ಇತಿಹಾಸದಲ್ಲಿ ಮೊದಲನೇ ಬಾರಿ ಈ ರೀತಿ ಬ್ಯಾಂಕ್ ಮೂಲಕ ಟ್ರಾನ್ಸಾಕ್ಷನ್ ಆಗಿರ್ತಕ್ಕಂಥದ್ದು ನಮ್ಮ ಗಮನಕ್ಕೆ ಏನು ಬಂದಿದೆ. ವಿಧಾನಮಂಡಲದಲ್ಲೇ ಸ್ವತಃ ರಾಜ್ಯದ ಮುಖ್ಯಮಂತ್ರಿಗಳು 187 ಕೋಟಿ ಅಲ್ಲ 89 ಕೋಟಿ ಇವತ್ತು ಹಗರಣ ಆಗಿರ್ತಕ್ಕಂಥದ್ದು ಸತ್ಯ ಅಂತಕ್ಕಂಥದ್ದು ಸ್ವತಃ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳೇ ಒಪ್ಕೊಂಡಿದ್ದಾರೆ. ಹಾಗಾಗಿ ಇವತ್ತು ಏನಾದರೂ ಮಾನ್ಯ ಸಿದ್ದರಾಮಣ್ಣ ಅವರಿಗೆ ನೈತಿಕತೆ ಅಂತಕ್ಕಂಥದ್ದಿದ್ದರೆ ದಯಮಾಡಿ ಈ ಕೂಡಲೇ ರಾಜೀನಾಮೆ ಕೊಡಬೇಕು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಜನತಾದಳ ಪಕ್ಷ ಹಾಗೂ ಭಾರತೀಯ ಜನತಾ ಪಾರ್ಟಿಯ ಮುಖಂಡರುಗಳು ನಾವು ಒತ್ತಾಯವನ್ನು ಮಾಡ್ತೇವೆ. ಒಂದು ಆಡಳಿತ ಪಕ್ಷ ಬಹುಶಃ ಮೊದಲನೇ ಬಾರಿ ಈ ರೀತಿಯಾದಂಥ ಅದೇನೋ ಜನಾಂದೋಲನ ಅಂತಕ್ಕಂಥ ಕಾರ್ಯಕ್ರಮದ ಹೆಸರಲ್ಲಿ ಇವತ್ತೇನು ಹೊರಟಿದ್ದಾರೆ. ಇವತ್ತು ವಿರೋಧ ಪಕ್ಷದವ್ರಿಗೆ ಕನಿಷ್ಠ ಪಕ್ಷ ವಿಧಾನಮಂಡಲದಲ್ಲಿ ಮೂಡ ಹಾಗೂ ವಾಲ್ಮೀಕಿ ಹಗರಣ ನಡೆದಂಥ ಸಂದರ್ಭದಲ್ಲಿ ಚರ್ಚೆ ಮಾಡಲಿಕ್ಕೆ ಇವತ್ತು ವಿಧಾನಸಭೆಯಲ್ಲಿ ಅವಕಾಶವನ್ನು ಮಾಡ್ದಿರಾ ಪಲಾಯನವಾದವನ್ನು ಮಾಡಿ ಇವತ್ತು ರಾಜ್ಯದ ಜನತೆಗೆ ಒಂದು ಅನುಮಾನ ಮೂಡಿಸ್ತಕ್ಕಂಥ ರೀತಿಯಲ್ಲಿ ಅವರ ನಡೆಗಳೇನು ಕಾಣ್ತಾ ಇದೆ, ಇವೆಲ್ಲವನ್ನು ಕೂಡ ಮುಚ್ಚಾಕೊಳ್ಳಿಕ್ಕೋಸ್ಕರ ಇವತ್ತು ಜನಾಂದೋಲನ ಅಂತಕ್ಕಂಥ ಹೆಸರಲ್ಲಿ ಏನು ನಮ್ಮ ಈಗೆಲ್ಲ ನೆನ್ನೆ ಇದಾಯ್ತಾ ಎಂಥದ್ದು ಮದ್ದೂರು ಇವತ್ತು ಮಂಡ್ಯ, ಇದು ಜಸ್ಟ್ ಈ ಇಶ್ಯೂನ ಡೈವರ್ಟ್ ಮಾಡ್ತಕ್ಕಂಥ ಕಾರ್ಯಕ್ರಮ ಅಷ್ಟೇ. ಇದರಲ್ಲಿ ಏನು ಉರುಳಿಲ್ಲ. ಈ ಪಾದಯಾತ್ರೆ ಯಾವಾಗ ಪ್ರಾರಂಭ ಆಗುತ್ತೆ ಅಂತ ತಿಳಿದು ಬಂತು. ಪಾದಯಾತ್ರೆ ಪ್ರಾರಂಭ ಆದ ನಂತರ ಇವತ್ತು ಕಾಂಗ್ರೆಸ್ನ ವಿರುದ್ಧವಾಗಿ ಒಂದು ಜನಸ್ತೋಮ ಇವತ್ತು ಎರಡು ಪಕ್ಷದ ಜೊತೆಯಲ್ಲಿ ಏನು ನಿಂತಿದೆ, ಇವೆಲ್ಲವನ್ನು ನೋಡಿ ಸಹಿಸಕ್ಕಾಗದಿರ ಇವತ್ತು ಕಾಂಗ್ರೆಸ್ಸು ಒಂದು ರೀತಿ ಭಾಳ ಹತಾಶ ಮನೋಭಾವದಿಂದ ಈ ರೀತಿ ವ್ಯಕ್ತಿಗತವಾದಂಥ ಟೀಕೆಗಳು ನಾನು ಹೇಳಿದ್ದೀನಣ್ಣ. ಏಕೆಂದರೆ ರಾಜ್ಯದ ಉಪಮುಖ್ಯಮಂತ್ರಿಗಳು ಹಿರಿಯಕರಿದ್ದಾರೆ, ಅನುಭವಸ್ಥರಿದ್ದಾರೆ, ನಾನು ಭಾಳ ಕಿರಿಯ ಅವ್ರಿಗಿಂತ. ಆದರೆ ಒಂದು ಮಾತನಾಡಬೇಕಾದ್ರೆ ತಾವು ಹೇಳ್ದಂಗೆ ರಾಜಕೀಯವಾಗಿ ಒಬ್ಬರನ್ನೊಬ್ಬರು ವಿರೋಧಿಸ್ತಕ್ಕಂಥದ್ದು, ವಿಷಯಾಧಾರಿತವಾದಂಥ ಚರ್ಚೆಗಳು ಮಾಡ್ತಕ್ಕಂಥದ್ದು ಆರೋಗ್ಯಕರ. ಆದರೆ ಈ ರೀತಿ ವ್ಯಕ್ತಿಗತವಾಗಿ ಏಕವಚನದಲ್ಲಿ ಭಾಳ ಕೀಳುಮಟ್ಟದಲ್ಲಿ ಮಾತನಾಡ್ತಕ್ಕಂಥದ್ದು ಯಾರಿಗೂ ಕೂಡ ಶೋಭೆ ತರ್ತಕ್ಕಂಥ ವಿಚಾರ ಅಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.